ತೊಗೊಂಡಿಲ್ಲ ಅಂತ ಹೇಳಿದ್ರೆ ಕೆಲಸಕ್ಕೆ ಫ್ಯಾಕ್ಟ್ರಿಗಳಲ್ಲಿ ಇಂಡಸ್ಟ್ರೀಸಲ್ಲಿ ಎಲ್ಲರಾಗಲಿ ತೊಗೊಂಡಿಲ್ಲ ಅಂದರೆ ಫ್ಯಾಕ್ಟ್ರಿ ಮುಚ್ಚಿ ಬೇಡ ನಿಮ್ಮ ಫ್ಯಾಕ್ಟ್ರಿ ಎತ್ಕೊಂಡು ಹೋಗಿ ನಿಮ್ಮೂರಿಗೆ ತೊಗೊಂಡು ನೀವು ಬರೋಕ್ಕೆ ಮುಂಚೆ ನಾವು ಮಾಡ್ತಾ ಇರಲಿಲ್ವಾ? ನೀವು ಬರೋಕ್ಕೆ ಮುಂಚೆ ನಾವು ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಬಂದವ್ರಿಗೂ ನಾವು ಕನ್ನಡನ ಕಲಿಸ್ಬೇಕು. ಅವ್ರು ಗಾಂಚಲಿ ಬಿಡಬೇಕು, ಕನ್ನಡ ಕಲಿಬೇಕು. ಯಾರೂ ಬೇರೆಯವರಲ್ಲ, ಒಟ್ಟಲ್ಲಿ ಋಣ ತೀರಿಸಬೇಕು. ನೀರು ಗಾಳಿ ಜಲ ಎಲ್ಲ ತೀರ್ಸಿಗೆ ಋಣ ತೀರಿಸಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ನಮ್ಮನೆ ವಿಷಯ ಅಲ್ಲ. ನೀವು ಬಂದಿದ್ದೀರಾ ಆ ಋಣ. ಕನ್ನಡ ರಾಜ್ಯೋತ್ಸವ ಪ್ರತಿ ಮನೆಮನೆಗೂ ಮಾಡಬೇಕು. ಪ್ರತಿ ಮನೆಯಲ್ಲೂ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು, ಕನ್ನಡವನ್ನು ಮಾತನಾಡಬೇಕು. ಕನ್ನಡವನ್ನು ಮುಂದಿನ ದಿನಗಳಲ್ಲಿ ಮನೆಗೂ ಆಚರಿಸ್ತೀವಿ. ನೀವು ಬಂದಿದ್ದೀರಾ, ದುಡಿರಿ, ತಿನ್ನಿರಿ, ಎಲ್ಲ ಇರಿ. ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ನಮಗೆ ಮೇಲೆ ಬಂದು ಕುಂತ್ಕೊಳ್ಳೋದು ಅದೆಲ್ಲ ಮಾಡೋದು. ಒಂದು ಕನ್ನಡ ಕಲೀರಿ, ಅದಕ್ಕೊಂದು ಆದ್ಯತೆ ಕೊಡಿ ಅಂತ ಹೇಳ್ತೀನಿ. ನಿಮ್ಮ ಭಾಷೆ ಇರಲಿ, ನಿಮ್ಮ ಭಾಷೆ ಎಲ್ಲ ಮನೇಲಿದೆ. ಹೊರಗಡೆ ಬಂದಾಗ ದಯವಿಟ್ಟು ಎಲ್ಲರೂ ಕನ್ನಡದಲ್ಲಿ ಮಾತಾಡಿ. ಮೊದಲನೇದಾಗಿ ಕರ್ನಾಟಕ ನಾಡಿನ ಜನತೆಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯವನ್ನು ಕೋರ್ತೀನಿ. ಇಲ್ಲಿ ಎಲ್ಲ ಬಂದಿರುವಂಥ ವ್ಯಕ್ತಿಗಳೆಲ್ಲರೂ ನಮ್ಮವರೇ. ಜೊತೆಯಲ್ಲಿ ಅವರೆಲ್ಲರೂ ಇರೋದಕ್ಕೆ ನಾವೆಲ್ಲ ನಾಡಹಬ್ಬವನ್ನು ಮಾಡ್ತಾಯಿದ್ದೀವಿ. ನಾಡಹಬ್ಬವನ್ನು ಅದ್ದೂರಿಯಾಗಿ ಮಾಡ್ತೀವಿ. ನವೆಂಬರ್ 1ಕ್ಕೆ ಅಲ್ಲ, ಯಾವುದೇ ಕಾರ್ಯಕ್ರಮ ಬಂದರೂ ಕೂಡ ಭಾಳ ಅದ್ದೂರಿಯಾಗಿ ನಡೆಯುತ್ತೆ. ಈ ಭಾಗದಲ್ಲಿ ಏನು ತೊಂದರೆ ಇದ್ದಿರೋ ಥರ ಕಾರ್ಯಕ್ರಮ ಎಲ್ಲ ನಡೆಸ್ತೀವಿ. ನಮ್ಮ ಲವಕುಶ ಬಾಸ ಬಂದಿದ್ದಾರೆ, ಅಂಜಣ್ಣ ಬಂದಿದ್ದಾರೆ, ಸುಂದರಣ್ಣ ಬಂದಿದ್ದಾರೆ, ಕೇಶವಣ್ಣ ಬಂದಿದ್ದಾರೆ, ಮುಂಜಾಲಪ್ಪ ಬಂದಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರು ಬಂದಿದ್ದಾರೆ. ಕೈ ಜೋಡಿಸಿದ್ದಕ್ಕೆ ಅವ್ರ ಆಶೀರ್ವಾದ ಇರೋದಕ್ಕೆ ಈ ಕಾರ್ಯಕ್ರಮ ಹತ್ತಿರ ನಡೀತು ಅಂತ ಎಲ್ಲರಿಗೂ ಹೇಳಿ. ಇವತ್ತೇನೇನು ಕಾರ್ಯಕ್ರಮ ಸರ್? ಇವತ್ತು ಅನ್ನದಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಆಮೇಲೆ ಸನ್ಮಾನ ಹಿರಿಯರಿಗೆ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ. ಎಲ್ಲ 2 ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡ್ಕೊಂಡಿದ್ದೀವಿ ಈ ಸಲ. ಸರ್ ಆಚೆಯಿಂದ ಜನ ಬರ್ತಾರೆ, ಕನ್ನಡ ಕಲಿಯಲ್ಲ, ಅವ್ರಿಗೆ ಏನು ಹೇಳ್ತೀರಾ ಸರ್? ನಾವಂತೂ ಹೇಳ್ತೀವಿ ಅವ್ರಿಗೆ, ಮೊದಲು ಕನ್ನಡತೆಗೆ ಆದ್ಯತೆ ಕೊಡಿ ಅಂತ ಹೇಳ್ತೀವಿ. ಅವರೆಲ್ಲ ಹೊಡೆಯೋದಕ್ಕೆ ಬಿಡೋದಕ್ಕಾಗಲ್ಲ. ಪ್ರೀತಿಯಿಂದ ಕರೆದು ಕನ್ನಡನ ಕಲಿ ಅಂತ ಹೇಳುವಂಥ ಶಕ್ತಿ ಪೊಲೀಸ್ ಕೊಳ್ಳಿ, ನಮಗೂ ಕೊಳ್ಳಿ, ಅವ್ರಿಗೂ ಕೊಳ್ಳಿ ಅಂತ ನಾವು ಹೇಳ್ಕೊತೀವಿ. ಯಾರಿಗೂ ಬರ್ದಾಟ ಬೇಡ, ಎಲ್ಲ ಅಣ್ಣ ತಂದಿದ್ದ ಥರ ಇರಬೇಕು ಅಂತ. ಯಾರೇ ಬರಲಿ, ಮೊದಲು ಕನ್ನಡ ಕಲೀರಿ, ಅದಕ್ಕೊಂದು ಆದ್ಯತೆ ಕೊಡಿ ಅಂತ ಹೇಳ್ತೀನಿ. ನಿಮ್ಮ ಭಾಷೆ ಇರಲಿ, ನಿಮ್ಮ ಭಾಷೆ ಎಲ್ಲ ಮನೇಲಿದೆ. ಹೊರಗಡೆ ಬಂದಾಗ ದಯವಿಟ್ಟು ಎಲ್ಲರೂ ಕನ್ನಡದಲ್ಲಿ ಮಾತಾಡಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ನಮ್ಮವರೇ, ಯಾರೂ ಬೇರೆಯವರಲ್ಲ. ಒಟ್ಟಲ್ಲಿ ಋಣ ತೀರಿಸಬೇಕು. ನೀರು ಗಾಳಿ ಜಲ ಎಲ್ಲ ತೀರ್ಸಿಗೆ ಋಣ ತೀರಿಸಿ ಅಂತ ಹೇಳ್ತೀವಿ ಅಷ್ಟೇ ಹೊರತು ನಮ್ಮನೆ ವಿಷಯ ಅಲ್ಲ. ನೀವು ಬಂದಿದ್ದೀರಾ, ಆ ಋಣ ತೀರಿಸಿ ಅಂತ ಹೇಳ್ತೀನಿ ಸರ್. ಹೇಳಿ ಸರ್, ಇವತ್ತು ತುಂಬ ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಿಸಿ. ಮೊದಲಿಗೆ ನಾನು ನಾಗರಾಜ್ ಅವರಿಗೆ, ಸುಂದರ್ ಅವರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಈ ನಾಡಿನಲ್ಲಿ ನವೆಂಬರ್ 1ಕ್ಕೆ ಕನ್ನಡ ರಾಜ್ಯೋತ್ಸವ ಅಂದ್ಕೊಂಡು ಎಲ್ಲರೂ ಸುಮಾರು ಜನ ಇದ್ದಾರೆ. ಆದರೆ ನಮ್ಮ ನಾಗರಾಜು, ಸುಂದರ್ ಅವರು, ಲವಾಕುಶ ಅವರು ಇವತ್ತು ಏನು ಅದ್ಧೂರಿಯಾಗಿ ಈ ನಾಡ ಹಬ್ಬನ ಆಚರಿಸಿದ್ದಾರೆ, ಅವರಿಗೆ ನಮ್ಮ ಹೃದಯಪೂರ್ವಕ ವಂದನೆಗಳು ಹೇಳ್ತೀನಿ. ಮತ್ತು ನವೆಂಬರ್ 1ನೇ ದಿನಕ್ಕೆ ಮೀಸಲಾಗಬಾರ್ದು ಕನ್ನಡ ರಾಜ್ಯೋತ್ಸವ. ಪೂರ್ತಿ ಗಂಟೆಗೂ ನಾವು ಕನ್ನಡ ನಾಡನ್ನು ತಿಳ್ಕೊಬೇಕು ಅನ್ನೋದೇ ನಮ್ಮ ಇಷ್ಟ. ಅದರಿಂದ ನಮ್ಮ ನಾಗರಾಜ್ ಅವ್ರಿಗೂ ಮತ್ತು ಸುಂದರ್ ಅವ್ರಿಗೂ, ಲವಾಕುಶ ಅವ್ರಿಗೂ, ನಮ್ಮ ಮಂಜಣ್ಣ ಅವ್ರಿಗೂ, ಮುನಿಯಲ್ಲಪ್ಪ ಅವ್ರಿಗೂ, ಈ ನಾಡಿನ ಜನತೆ ಪರವಾಗಿ ನಾವು ಕನ್ನಡದ ರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ, ನಮ್ಮ ನಾಗರಾಜ್ ಅವ್ರಿಗೂ, ಸುಂದರ್ ಅವ್ರಿಗೂ, ಲವಾಕುಶ ಅವ್ರಿಗೂ, ಮಂಜಣ್ಣ ಅವ್ರಿಗೂ, ಎಲ್ಲರಿಗೂ, ಮುನಿಯಲ್ಲಪ್ಪ ಅವ್ರಿಗೂ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ದೇವರು ಆ ಭುವನೇಶ್ವರಿ ಇವರಿಗೆ ಹೆಚ್ಚಿನ ಆಯಸ್ಸು ಕೊಟ್ಟು ನಾಡು ನುಡಿ ಮತ್ತು ಜನಸೇವೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಮುಖಾಂತರ ಕೇಳ್ಕೊಂಡು. ನಿಮ್ಮ ಹೆಸರು? ಜನರಿಗೆ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು ಮೊದಲಿಗೆ. ಮತ್ತು ಈ ಒಂದು ನಮ್ಮ ನಾಗರಾಜ್ರವರು, ಸುಂದರವರು, ಲವಕುಶಣ್ಣ ಅವರು, ಮತ್ತು ನಮ್ಮ ಅಣ್ಣಯ್ಯ, ವೈಟ್ಫೀಲ್ಡ್ ಅಣ್ಣಯ್ಯ ಅವರು, ಮುನಿಯಲ್ಲಪ್ಪ, ನಮ್ಮ ಮಂಜು ಅವರು, DSS ಮಂಜು ಅವರು, ಮತ್ತು ಗಣೇಶ್ ನಮ್ಮ ಸಿದ್ದಾಪುರ ಅವರು,
ಎಲ್ಲರೂ ಇವತ್ತು ಎಲ್ಲ ಶ್ರಮಪಟ್ಟು ಇವತ್ತು ನಮ್ಮ ರಾಜ್ಯೋತ್ಸವ ಆಚರಿಸಿ ನಮ್ಮ ಪುರಿ ರಾಜ್ಕುಮಾರ್ ಅವರ ಒಂದು ವೇದಿಕೆ ಇದು ಮಾಡಿ ರಾಜ್ಯೋತ್ಸವದ ಎಲ್ಲರಿಗೂ ಶುಭಾಶಯ. ತುಂಬ ಅದ್ದೂರಿಯಾಗಿ ಕಾರ್ಯಕ್ರಮ ನಡೆದಿದ್ದು ಏನು ಹೇಳ್ತೀರಾ ಸರ್? ತುಂಬ ಅದ್ದೂರಿಯಾಗಿ ಕರ್ನಾಟಕದಲ್ಲಿ ನಡೀಲೇಬೇಕು. ಯಾಕಂದರೆ ನಾವೆಲ್ಲ ಕನ್ನಡಿಗರು. ಕನ್ನಡ ರಾಜ್ಯೋತ್ಸವ ಅನ್ನೋದು 1935 ಹಳೆ ಮೈಸೂರಲ್ಲಿ ಪ್ರಾರಂಭ ಆಗಿದ್ದು. ಇವತ್ತು ಅದು ರಾಜ್ಯದ ಉದ್ದಗಲಕ್ಕೂ ರಾಜ್ಯೋತ್ಸವವನ್ನು ವಿಜೃಂಭಣೆಯನ್ನು ಆಚರಣೆ ಮಾಡ್ತಾರೆ. ಇದು ನಮ್ಮ ನಾಡು ನುಡಿ ನೆಲ ಜಲವನ್ನು ಕಾಪಾಡುವಂಥ ಒಂದು ರಾಜ್ಯೋತ್ಸವ. ಈ ರಾಜ್ಯೋತ್ಸವವನ್ನು ಬೇರೆ ದೇಶದಿಂದ ಬೇರೆ ರಾಜ್ಯದಿಂದ ಬಂದವ್ರಿಗೂ ನಾವು ಕನ್ನಡನ ಕಲಿಸ್ಬೇಕು. ಅವ್ರು ಗಾಂಚಲಿ ಬಿಡಬೇಕು, ಕನ್ನಡ ಕಲಿಬೇಕು. ಇದು ಯಾಕಂದರೆ ಇತಿಹಾಸದ ನಾಡು. ಈ ನಾಡಿನಲ್ಲಿ ಮಹಾನ್ ನಾಯಕರುಗಳು ಹುಟ್ಟಿದ್ದಾರೆ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರತಿ ಮನೆಮನೆಗೂ ಮಾಡಬೇಕು. ಪ್ರತಿ ಮನೆಯಲ್ಲೂ ಕನ್ನಡ ರಾಜ್ಯೋತ್ಸವವನ್ನು ಮಾಡಬೇಕು. ಕನ್ನಡವನ್ನು ಮಾತನಾಡಬೇಕು, ಕನ್ನಡವನ್ನು ಬೆಳೆಸಬೇಕು. ನಾಡು ನುಡಿ ಜಲ ನೆಲ ಅಂತ ಬಂದಾಗ ಎಲ್ಲರೂ ಬೀದಿಗಿಳಿದು ಹೋರಾಟ ಮಾಡುವಂಥ ಕೆಚ್ಚನ್ನು ನಾವೆಲ್ಲರೂ ಕೆಚ್ಚನ್ನು ನಾವು ಕಲಿಬೇಕು. ಇದು ಮಾಡಿದಾಗ ನಾವು ರಾಜ್ಯೋತ್ಸವ ಮಾಡಿದ್ದಕ್ಕೆ ನಾವು ಏನಾದರೂ ಒಂದು ಕನ್ನಡ ರಾಜ್ಯೋತ್ಸವಕ್ಕೆ ಒಂದು ಗೌರವ ಕೊಟ್ಟಾಗೆ. ನಾವು ಸುಮ್ಮನೆ ಮಾಡ್ತೀವಿ ಬಿಟ್ಬಿಡ್ತೀವಿ ಅಂತಲ್ಲ. ಯಾಕಂದರೆ ಕನ್ನಡ ರಾಜ್ಯೋತ್ಸವದ ಇತಿಹಾಸ ಇದೆ. ಆ ಇತಿಹಾಸಕ್ಕೆ ಇವತ್ತು ನಮ್ಮ ನಾಗರಾಜ ಈ ಭಾಗದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಬಹಳ ವಿಜೃಂಭಣೆಯಿಂದ ಇಲ್ಲಿ ಆಚರಣೆ ಮಾಡ್ತಾಯಿದ್ದಾರೆ. ಮತ್ತು ಅನ್ನದಾನವನ್ನು ಸಹ ಮಾಡ್ತಾಯಿದ್ದಾರೆ. ಅದರ ಜೊತೆಗೆ ನಮ್ಮ ಲವಾಕುಶ ಅವರು ಪ್ರತಿ ವರ್ಷ ಈ ಭಾಗದಲ್ಲಿ ಬಂದು ಅವ್ರ ಜೊತೆಗೆ ಒಟ್ಟೊಟ್ಟಿಗೆ ನಿಂತು ಈ ರಾಜ್ಯೋತ್ಸವನ ಯಶಸ್ವಿ ಮಾಡ್ತಾರೆ. ಇವತ್ತು ನಾನು ಅಣ್ಣಯ್ಯನವ್ರನ್ನ ನೋಡಿ ತುಂಬ ಸಂತೋಷ ಆಯಿತು. ಅವರು ವೈಟ್ ಫೀಲ್ಡ್ ಕನ್ನಡ ಸಂಘಟನೆ ರಾಜ್ಯಾಧ್ಯಕ್ಷರಾಗಿ ಅವರು ಇವತ್ತು ಈ ಒಂದು ರಾಜ್ಯೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ನಮ್ಮ ಮುನಿಯಲಪ್ಪ ರಾಜ್ಯಾಧ್ಯಕ್ಷ, ಅಂಬೇಡ್ಕರ್ ಸಂಘಟನೆ ರಾಜ್ಯಾಧ್ಯಕ್ಷರು. ಮತ್ತು ಅವರು ಒಟ್ಟೊಟ್ಟಿಗೆ ನಮ್ಮ ಸುಂದರು, ನಮ್ಮ ಗಣೇಶು, ನಮ್ಮ ಕೇಶವಮೂರ್ತಿ ಇವರೆಲ್ಲರೂ ಜೊತೆಯಲ್ಲಿ ಇದ್ದಾರೆ. ಯಾಕೆ ಇವತ್ತು ನಾವು ಬರೀ ರಾಜ್ಯೋತ್ಸವ ಬಂದ ದಿನ ರಾಜ್ಯೋತ್ಸವ ಆಚರಣೆ ಮಾಡೋದಲ್ಲ, ಇಡೀ ವರ್ಷ ಪೂರ್ತಿ ನಾವು ರಾಜ್ಯೋತ್ಸವ ಮಾಡಲೇಬೇಕು. ಒಂದಲ್ಲ ಒಂದು ಭಾಗದಲ್ಲಿ ರಾಜ್ಯೋತ್ಸವವನ್ನು ಮಾಡಲೇಬೇಕು. ಯಾಕಂದರೆ ಇವತ್ತು ಬೇರೆ ಬೇರೆ ರೀತಿಯಾದಂಥ ಚಟುವಟಿಕೆಗಳು ನಮ್ಮ ಕರ್ನಾಟಕದಲ್ಲಿ ನಡೆಸುವಂಥ ಹುನ್ನಾರಗಳು ತುಂಬ ನಡೀತಾ ಇದೆ. ಆ ಹುನ್ನಾರವನ್ನು ಇಲ್ಲೇ ಏನು ಕಟ್ ಮಾಡಿ ಓಡಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಈ ಭಾಗದಲ್ಲಿ ಕರ್ನಾಟಕದಲ್ಲಿ ಕನ್ನಡವನ್ನು ಬೆಳೆಸಬೇಕು, ಕನ್ನಡವನ್ನು ಎತ್ತಿಡಿಬೇಕು, ಕನ್ನಡಕ್ಕೆ ಜೈ, ಕನ್ನಡವನ್ನು ರಾರಾಜಿಸಬೇಕು. ಯಾಕಂದರೆ ನಾವು ಈಗಾಗಲೇ ನೋಡಿದ್ವಿ, ರಾಜ್ಯೋತ್ಸವ ಮಾಡುವಂಥ ಸಂದರ್ಭದ ಗಡಿ ಭಾಗದಲ್ಲಿ ಮರಾಠಿಗರು ಬೇರೆ ರೀತಿಯಾದಂಥ ಅವ್ರದ್ದೇ ಆದಂಥ ಒಂದು ತಾಟನ್ನು ಶುರು ಮಾಡಿದರು. ಆ ಮರಾಠಿಗರಿಗೆ ನಡಮುರಿದು ಇವತ್ತು ಕರ್ನಾಟಕದಲ್ಲಿ ಬಹಳ ವಿಜೃಂಭಣೆಯಿಂದ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಸರ್ಕಾರನೂ ಮಾಡಿದೆ, ಎಲ್ಲ ಸಂಘ ಸಂಸ್ಥೆಗಳು ಮಾಡಿದೆ, ಎಲ್ಲ ಬೀದಿಗಳಲ್ಲೂ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಎಲ್ರಿಗೂ ಒಳ್ಳೆಯದಾಗಲಿ. ತಾಯಿ ಭುವನೇಶ್ವರಿ ಅವ್ರು ಎಲ್ರಿಗೂ ಆಶೀರ್ವಾದ ಮಾಡಲಿ, ಎಲ್ರಿಗೂ ಆರೋಗ್ಯ ಐಶ್ವರ್ಯ ಎಲ್ಲರನ್ನೂ ಕೊಟ್ಟು ಇದೇ ರೀತಿ ವರ್ಷ ಪೂರ್ತಿ ನಗುನಗ್ತಾ ಖುಷಿಯಾಗಿ ಕನ್ನಡವನ್ನು ಬೆಳೆಸ್ತಾ ಉಳಿಸ್ತಾ ಕನ್ನಡವನ್ನು ಮೆರೆಸ್ತಾ ಇರಲಿ ಅಂತ ಹೇಳ್ತಾ ನನ್ನನ್ನು ಇಲ್ಲಿ ಆಹ್ವಾನ ಕೊಟ್ಟು ನನ್ನ ಕರೆಸಿ ನನಗೆ ಒಂದೆರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮೆಲ್ರಿಗೂ ಹೊಂದಿಸಿ ನನ್ನ ಮಾತುಗಳಿಗೆ ಇಲ್ಲಿ ವಿರಾಮ ಮಾಡ್ತೀನಿ. ನಮಸ್ಕಾರ. ಸಮಸ್ತ ಕನ್ನಡಿಗರಿಗೆ ನಮಸ್ಕಾರ. ಕನ್ನಡಿಗರು ಎಲ್ಲರ ಇರಲಿ, ಇಡೀ ಪ್ರಪಂಚದಲ್ಲಿ, ಇಡೀ ಭೂಮಂಡಲದ ಮೇಲೆ ಅವ್ರಿಗೆಲ್ಲ ನನ್ನ ವಂದನೆಗಳು. ಇಡೀ ಭೂಮಂಡಲದಲ್ಲೇ ಪ್ರತಿಯೊಂದು ಜಾಗದಲ್ಲಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಬೇಕು. ಯಾಕೆ ಆಚರಿಸ್ಬೇಕಂತ ಹೇಳಿದ್ರೆ ಇದ್ರ ಹಿನ್ನೆಲೆ ಏನಂತ ಹೇಳಿದ್ರೆ ನಮ್ಮ ಕಲ್ಚರು, ಕನ್ನಡಿಗರ ಕಲ್ಚರ್ ನಮ್ಮದು. ಈ ಕಲ್ಚರ್ ನಾವು ತೋರಿಸ್ಕೊಳ್ಬೇಕು. ನಾವು ತೋರಿಸ್ಕೊಳ್ಳಿಲ್ಲ ಅಂತ ಹೇಳಿದ್ರೆ, ಕನ್ನಡ ರಾಜ್ಯೋತ್ಸವಗಳು ಮಾಡಲಿಲ್ಲ ಅಂದರೆ, ಕನ್ನಡ ಕಾರ್ಯಕ್ರಮಗಳು ಮಾಡಲಿಲ್ಲ ಅಂತ ಹೇಳಿದ್ರೆ ನಮ್ಮ ಐಡೆಂಟಿಫಿಕೇಷನ್ ನಾವು ಕಳ್ಕೊಳ್ತೀವಿ ಕರ್ನಾಟಕದಿಂದ. ಈಗಾಗಲೇ ನಾವು ನಾನು ಮಾತಾಡ್ಬಾರ್ದು ಈ ಸಂದರ್ಭದಲ್ಲಿ, ಇನ್ನೊಂದು ಸರಿ ಮಾತಾಡ್ತೀನಿ. ಈಗಾಗಲೇ ನಾನು ಸಿಟಿಯಲ್ಲಿ ನಮ್ಮವ್ರನ್ನ ಹುಡುಕ್ಬೇಕು, ಕನ್ನಡದವ್ರು ಹುಡುಕ್ಬೇಕಾದ್ರೆ ಬರೀ 2%, 3% ನೀವು ತೋರಿಸೋದಿಲ್ಲ, 2% ಅಲ್ಲ. ಇರಲಿ, ವಲಸೆಯಿಂದ ಬಂದವ್ರ ಜನ ಇರಲಿ, ನಮ್ಮೂರಿಗೆ ಬಂದವ್ರೆ, ಅಲ್ಲಿ ಊಟಕ್ಕೆ ಸ್ವಲ್ಪ ಪ್ರಾಬ್ಲಮ್ ಅಂತ ಬಿಟ್ಟು ಕೆಲಸ ಹುಡ್ಕೊಂಡು ಬಂದವರು ಬರಲಿ. ಆದರೆ ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ನಮ್ಮ ಕನ್ನಡದ ಸಂಘಟನೆ ಅಂತ ಒಂದು ರಾಜ್ಯಾಧ್ಯಕ್ಷರು ಫುಟ್ಪಾತ್ ಮೇಲೆ ಇಟ್ಟಿದ್ರು, ಅದು ಅಡ್ಡ ಇಟ್ಕೊಂಡ್ಬಿಟ್ಟಿದ್ರು ಗೇಟ್ಗಳು. ಅದನ್ನು ತೆಗ್ಸಿ ಅಂತ ಹೇಳಿದ್ರೆ, ಫುಟ್ಪಾತ್ ಮೇಲೆ ಇರೋದು ತೆಗ್ಸಿ ಅಂತ ಹೇಳಿದ್ರೆ, ಅವ್ರು ಯಾರೋ ವಲಸೆ ಬಂದವರು, ಇವ್ರ ಮೇಲೆ ದೌರ್ಜನ್ಯ, ಇವ್ರಿಗೆ ಬೈಯೋದು ಮಾಡೋದು ಏನು ಅವ್ರು ಆರ್ಭಟ ಅದೆಲ್ಲ ಇಟ್ಕೋಬೇಡಿ. ನಮ್ಮ ಊರಿಗೆ ಬಂದಿದ್ದೀರಾ, ನಮ್ಮ ಅತಿಥಿಗಳು ನೀವು ಚೆನ್ನಾಗಿರಿ, ಬೇಡ ಅಂತ ಹೇಳೋದಿಲ್ಲ. ಓವರ್ ಆ್ಯಕ್ಟಿಂಗ್ ಮಾಡೋದು ಅಥವಾ ಇನ್ನೊಂದು ಮಾಡೋದು, ಕನ್ನಡಿಗರನ್ನ ಕೀಳವಾಗಿ ನೋಡೋದು, ಕನ್ನಡದವ್ರನ್ನ ಕೆಲಸಕ್ಕೆ ತೊಗೊಂಡೇ ಇರೋದು. ಫ್ಯಾಕ್ಟ್ರಿಗಳಲ್ಲಿ ಎಷ್ಟೋ ಫ್ಯಾಕ್ಟ್ರಿಗಳು ನೋಡ್ತಾ ಇದ್ದೀನಿ, ನಾವು ಹೋಗ್ತೀವಲ್ಲ ಫ್ಯಾಕ್ಟ್ರಿಗಳ ಇನ್ಸ್ಪೆಕ್ಷನ್ ಮಾಡೋಕ್ಕೆ, ಕನ್ನಡದವ್ರು ತೊಗೊಳ್ಳೋದಿಲ್ಲ. ಯಾಕಪ್ಪ ಕನ್ನಡದವ್ರು ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರೆ, ಯಾಕೆ ತೊಗೊಳ್ಳೋದಿಲ್ಲ ಅಂತ ಹೇಳಿದ್ರೆ, ರೇ ನಿಮ್ಮವ್ರು ಕೆಲಸ ಮಾಡೋದಿಲ್ಲ ಅಂತಾರೆ.
ನಮ್ಮವ್ರು ಕೆಲಸ ಮಾಡೋದಿಲ್ವಾ? ನಮ್ಮವ್ರಿಗೆ ಸಾವಿರಾರು ಜನ ಇದ್ದಾರೆ ಕೆಲಸ ಇಲ್ದರು, ಕೆಲಸ ಕೇಳ್ಕೊಂಡು ಬರ್ತಾರೆ, ನಮ್ಮ ಮನೆ ಹತ್ರಗಳೆಲ್ಲ ಬರ್ತಾರೆ. ಕನ್ನಡಿಗರಿಗೆ ಫಸ್ಟ್ ಆದ್ಯತೆ ಕೊಡಿ, ಕೆಲಸ ಕೊಡಿ. ಸರ್ಕಾರದಲ್ಲೂ ನಾನು ಈ ಸಂದರ್ಭದಲ್ಲಿ ಇದೇ ಕೇಳ್ಕೊಳ್ಳೋದು ಏನಂತ ಅಂದರೆ, ನೀನು 70% ಮಾಡಿಬಿಟ್ರು. ಯಾರೋ ನಮ್ಮ ಸಿದ್ದರಾಮಯ್ಯ ಬಂದುಬಿಟ್ಟು 90% ಕೊಡಬೇಕಾಗಿತ್ತು ಕನ್ನಡಿಗರಿಗೆ ಇವತ್ತು 70% ಅಟ್ಲೀಸ್ಟ್ ಅದನ್ನು ಮಾಡಿ. ಅವ್ರು ನಮ್ಮ ಕನ್ನಡಿಗರು ತೊಗೊಂಡಿಲ್ಲ ಅಂತ ಹೇಳಿದ್ರೆ ಕೆಲಸಕ್ಕೆ ಫ್ಯಾಕ್ಟ್ರಿಗಳಲ್ಲಿ, ಇಂಡಸ್ಟ್ರೀಸಲ್ಲಿ ಎಲ್ಲರಾಗಲಿ ತೊಗೊಂಡಿಲ್ಲ ಅಂದರೆ ಫ್ಯಾಕ್ಟ್ರಿ ಮುಚ್ಚಿ, ಬೇಡ ನಿಮ್ಮ ಫ್ಯಾಕ್ಟ್ರಿ ಎತ್ಕೊಂಡು ಹೋಗಿ, ನಿಮ್ಮ ಊರಿಗೆ ತೊಗೊಂಡೋಗಿ. ನೀವು ಬರೋಕ್ಕೆ ಮುಂಚೆ ನಾವು ಬಾಳ್ತಾ ಇರಲಿಲ್ವಾ? ನೀವು ಬರೋಕ್ಕೆ ಮುಂಚೆ ನಾವು ಬದುಕಿರ್ಲಿಲ್ವಾ ಇಲ್ಲಿ? ಇವಾಗ ಏನಾಯಿತು? ಅದರಿಂದ ದಯವಿಟ್ಟು ಈ ಕನ್ನಡ ರಾಜ್ಯೋತ್ಸವದ ಒಂದು ಇದು ಸಂದರ್ಭದಲ್ಲಿ ನಮ್ಮ ಹಿರಿಯರೆಲ್ಲ ಬಂದಿದ್ದಾರೆ, ನಮ್ಮ ಡೈನಾಮಿಕ್ ಲೀಡರ್ಗಳು ಬಂದಿದ್ದಾರೆ. ಡೈನಾಮಿಕ್ಕು ಫ್ಯೂಚರ್ ಇದು, ಇಂಥವರೆಲ್ಲ ಬಂದವರೆ. ಸೊ ಇದರಿಂದ ನಾವು ಹೇಳೋದು ಏನಂತ ಹೇಳಿದ್ರೆ, ನಾವು ಸ್ಟ್ರಾಂಗ್ ಆಗಿದ್ದೀವಿ, ಇಲ್ಲ ಅಂತಿಲ್ಲ. ನೀವು ಕೀಳಾಗಿ ತಿಳ್ಕೊಂಡು ವಲಸೆಯಿಂದ ಬಂದವ್ರ ಜನ ನಮಗೆ ಕೀಳು ತಿಳ್ಕೊಂಡು ಇದು ಮಾಡೋದು ಬೇಕಾಗಿಲ್ಲ. ನಾವು ಈ ಕನ್ನಡ ರಾಜ್ಯೋತ್ಸವ ಬೀದಿಲಿ ಆಚರಿಸ್ತೀವಿ, ಮುಂದಿನ ದಿನಗಳಲ್ಲಿ ಮನೆಗೂ ಆಚರಿಸ್ತೀವಿ. ನೀವು ಬಂದಿದ್ದೀರಾ, ದುಡಿರಿ, ತಿನ್ನಿರಿ, ಎಲ್ಲ ಇರಿ. ನಮ್ಮ ಮೇಲೆ ದೌರ್ಜನ್ಯ ಮಾಡೋದು, ನಮ್ಗೆ ಮೇಲೆ ಬಂದು ಕುಂತ್ಕೊಳ್ಳೋದು ಅದೆಲ್ಲ ಮಾಡಕ್ಕೆ ಹೋಗ್ಬೇಡಿ ದಯವಿಟ್ಟು. ನಾಗರಾಜ್ ಅವರು ಸುಮಾರು ಒಂದು 27 ಬ್ರಾಂಚಸ್ ಇದೆ ಅವ್ರದ್ದು. ಆ 27 ಬ್ರಾಂಚಸ್ಸಲ್ಲೂ ಕನ್ನಡ ರಾಜ್ಯೋತ್ಸವ ಆಚರಿಸ್ತಾ ಇದ್ದಾರೆ. ಇಡೀ ಕರ್ನಾಟಕಕ್ಕೆ ನಮ್ಮ ಲವಕುಶ ಅವರು, ನಮ್ಮ ನಾಗರಾಜ್ ಅವರು, ಇನ್ನೂ ಸಾಕಷ್ಟು ನಮ್ಮ ಅತಿಥಿಗಳೆಲ್ಲ ನಮ್ಮ ಸಂಘಟಕರಿದ್ದಾರೆ. ಅವರೆಲ್ಲ ಇಡೀ ಸ್ಟೇಟಲ್ಲಿ, ಇದೆಲ್ಲ ನಮ್ಮ ಸ್ಟೇಟಿಗೆ ಒಂದು ಇದು ಏನು ಹೇಳಿ, ಒಂದು ಕಿರೀಟ ಇದ್ದಂಗೆ. ಇವರೆಲ್ಲ ಪಿಲ್ಲರ್ಗಳು ನಮ್ಮ ಕರ್ನಾಟಕ ಸ್ಟೇಟಿಗೆ. ಇವ್ರ ಥರನೇ ಎಲ್ಲ ಬೀದಿಯಲ್ಲಿ ಈ ಥರ ಒಂದು ಪಿಲ್ಲರ್ಗಳು ಹುಟ್ಟಬೇಕು. ಇದರ ಕರ್ನಾಟಕವನ್ನು ರಕ್ಷಿಸ್ಕೋಬೇಕು, ಕನ್ನಡವನ್ನು ರಕ್ಷಿಸಬೇಕು ಅಂತ ನನ್ನ ಒಂದು ಮನವಿ. ಎಲ್ಲ ನಮ್ಮ ಕನ್ನಡಿಗರಲ್ಲಿ ಮನವಿ ಮಾಡೋದು. ನನಗೆ ಇಷ್ಟೊತ್ತು ಮಾತಾಡೋಕ್ಕೆ ಅವಕಾಶ ಕೊಟ್ಟಿದ್ದೀವಿ ನಾಗರಾಜ್.